ಸೋಮವಾರ ಭಾರತೀಯ ಜನತಾ ಪಾರ್ಟಿ ನಿಯೋಗ ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಮತ್ತು ಇಬ್ಬರು ವಿಪಕ್ಷ ನಾಯಕರುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ತಂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಇತ್ತೀಚೆಗೆ ಸುಹಾಸ್ ಶೆಟ್ಟಿ ಹತ್ಯೆ ಇರ್ಬೋದು, ರೆಹಮಾನ್ ಹತ್ಯೆ ಇರ್ಬೋದು, ಅಥವಾ ಸರಣಿಯೋಪಾದಿಯಲ್ಲಿ ಕಳೆದ 2-3 ದಶಕಗಳಿಂದ ನಡೀತಿರ್ತಕ್ಕಂಥ ನಿರಂತರ ಹತ್ಯೆಗಳಿರ್ಬೋದು. ಇದರ ಮೂಲ ಕಾರಣ ಏನು ಅನ್ನೋದರ ಒಂದು ಅಧ್ಯಯನವನ್ನು ಮಾಡಿ ಶಾಂತಿ ಸ್ಥಾಪಿಸುವ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ತನ್ನದೇ ಆದಂಥ ಭೂಮಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ನಿರ್ವಹಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸೋಮವಾರ ಆ ತಂಡ ಜಿಲ್ಲೆಗೆ ಭೇಟಿ ಕೊಡ್ತಾ ಇದೆ. ನಾನು ಆ ತಂಡದೊಂದಿಗೆ ಇರಬೇಕಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ರೈತ ಚಳವಳಿ ಅದೇ ದಿನ ಇರೋ ಕಾರಣಕ್ಕೋಸ್ಕರ ಇವತ್ತೊಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ VHP ಬಜರಂಗದಳದ ಪ್ರಮುಖರ ಜೊತೆನಲ್ಲಿ ಮಾತನಾಡಿ ತಮ್ಮೊಂದಿಗೆ ನನ್ನ ಅಭಿಪ್ರಾಯ ಹಂಚಿಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಗೆ ಬಂದಿದೆ. ಶಾಂತಿ ನೆಲೆಸಲೇಬೇಕು. ಇತ್ತೀಚೆಗೆ ಕಾಂಗ್ರೆಸ್ನ ನಿಯೋಗ, ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಹರಿಪ್ರಸಾದ್ ಅವರು, ನಾಸಿರ್ ಹುಸೇನ್ ಅವರು ಮತ್ತಿತರ ಸುದರ್ಶನ್ ಅವರನ್ನು ಒಳಗೊಂಡಂಥ ನಿಯೋಗ ಅವರು ಕೂಡ ಶಾಂತಿಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪೊಲೀಸ್ ಇಲಾಖೆಯು ಕೂಡ ಈ ಹತ್ಯಾಕಾಂಡಗಳನ್ನು ನಿಲ್ಲಿಸೋದು ಹೇಗೆ ಅನ್ನುವಂಥ ವಿಚಾರದಲ್ಲೇ ಕೆಲವು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ನಾನು ಅವರಿಗೆ ಈ ಸಂದರ್ಭದಲ್ಲಿ ನನಗೆ ಬಂದಂಥ ಅಭಿಪ್ರಾಯವನ್ನು ಆಧರಿಸಿ ಕೆಲವು ಸಲಹೆಗಳನ್ನು ಕೊಡಲಿಕ್ಕೆ ಬಯಸ್ತೇನೆ. ಸಂಘರ್ಷದ ಮೂಲ ಏನು ಅಂತ ಪತ್ತೆ ಮಾಡಿ. ನಿಮಗೆ ಸದುದ್ದೇಶ ಇದ್ದರೆ ಸರ್ಕಾರಕ್ಕೆ ಸಂಘರ್ಷದ ಮೂಲ ಏನು? ನನಗೆ ತಿಳಿದು ಬಂದಿರೋ ಪ್ರಕಾರ ಸಂಘರ್ಷದ ಮೂಲ ಗೋಹತ್ಯೆ, ಗೋ ಕಳ್ಳತನ, ಅಕ್ರಮ ಗೋ ಸಾಗಾಟ ಸಂಘರ್ಷದ ಮೂಲ. ಸಂಘರ್ಷದ ಮೂಲ ಲವ್ ಜಿಹಾದ್. ಲವ್ ಬೇರೆ, ಲವ್ ಜಿಹಾದ್ ಬೇರೆ. ಸಂಘಟಿತ ರೂಪದಲ್ಲಿ ಮತೀಯ ವಿಸ್ತರಣಾವಾದಕ್ಕೋಸ್ಕರನೇ ಅನ್ಯಮತೀಯರನ್ನ ಗುರಿಯಾಗಿಸಿಕೊಂಡು ಹೆಸರಿನಿಂದ ಹಿಡಿದು ಪರಿಚಯದವರೆಗೆ ಸುಳ್ಳನ್ನೇ ಪರಿಚಯಿಸಿಕೊಂಡು ಮೋಸ ಮಾಡುವಂಥ ಕೃತ್ಯ ಅದು ಲವ್ ಜಿಹಾದ್. ಆ ಲವ್ ಜಿಹಾದ್ ಸಂಘರ್ಷದ ಮೂಲ. ಮತಾಂತರ ಸಂಘರ್ಷದ ಮೂಲ. ಬಹುಶಃ ಇದನ್ನ ನಿಲ್ಲಿಸಿದ್ರೆ ಕೋಮದ್ವೇಷ ಅಂತ ವಿಚಾರವೇ ಸಾರ್ವಜನಿಕ ಕ್ಷೇತ್ರದಲ್ಲಿ ಚರ್ಚೆಯಲ್ಲಿ ಇರಲ್ಲ ಅಂತ ಅನಿಸುತ್ತೆ. ಈಗೇನಾಗಿದೆ, ಗೋಹತ್ಯೆ ಮಾಡುವವರನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಟು ಗೋಹತ್ಯೆ ತಡೆಯುವವರನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡುವ ಪ್ರವೃತ್ತಿ ನಡೀತಾ ಇದೆ. ಗೋಹತ್ಯೆ ಮಾಡುವವರು ಅವ್ರ ಸಂವಿಧಾನ ವಿರೋಧಿಗಳು, ಅವ್ರ ಸಮಾಜಘಾತಕರು, ತಡೆಯುವವರಲ್ಲ. ಆದರೆ ನೀವೇನ್ ಮಾಡ್ತಾ ಇದ್ದೀರಿ? ಪೊಲೀಸ್ ಡಿಪಾರ್ಟ್ಮೆಂಟು ಗೋಹತ್ಯೆ ಮಾಡುವವರನ್ನು ಒಂದೇ ತಕ್ಕಡಿಲಿ ಇಡ್ತೀರಿ, ಗೋರಕ್ಷಕರನ್ನು ಒಂದೇ ತಕ್ಕಡಿಲಿ ಇಟ್ಟು ತೂಗ್ತಾ ಇದ್ದೀರಿ. ಹಾಗೆ ಮಾಡಬೇಡಿ. ಗೋಹತ್ಯೆ ಮಟ್ಟ ಹಾಕಿ, ನಿಮಗೆ ಅಸಾಧ್ಯದ ಕೆಲಸ ಏನಲ್ಲ. ಗೋ ಕಳ್ಳತನವನ್ನು ತಡೀರಿ.
ಲವ್ ಜಿಹಾದ್ ಅದಕ್ಕೆ ಸಂಘಟಿತ ರೂಪದಲ್ಲಿ ಬೆಂಬಲಿಸುವಂತ ಎಕೋಸಿಸ್ಟಮ್ನ ಡೆಸ್ಟ್ರಾಯ್ ಮಾಡಿ ಸಾವಿರಾರು ಕುಟುಂಬಗಳ ನೆಮ್ಮದಿ ಕಳ್ಕೊಂಡಿದ್ದಾವೆ ಕುಟುಂಬಗಳು ಈ ಲವ್ ಜಿಹಾದಿಂದ. ಅಸಹಾಯಕತೆ ಮತ್ತು ಆಕ್ರೋಶ ಎರಡನ್ನೂ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಆರ್ಗನೈಸ್ಡ್ ಆಗಿ ಸಪೋರ್ಟ್ ಮಾಡುವಂತ ಎಕೋಸಿಸ್ಟಮ್ ಕನ್ವರ್ಷನ್ ಮಾಡ್ಲಿಕ್ಕೋಸ್ಕರನೇ ತಯಾರಿಸ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದನ್ನ ನೀವು ಮಠ ಹಾಕಿ. ಆ ಲವ್ ಜಿಹಾದ್ನ ಕಾರಣಕ್ಕೆ ಜಗಳ ನಿಂತೋಗುತ್ತೆ, ಗೋಹತ್ಯೆ ಕಾರಣಕ್ಕೆ ಸಂಘರ್ಷ ನಿಂತು ಹೋಗುತ್ತೆ. ಮತಾಂತರದ ಕಾರಣಕ್ಕೆ ಸಂಘರ್ಷ ನಿಂತು ಹೋಗುತ್ತೆ. ಇನ್ನ ಕೆಲವು ಸಂಘಟನೆಗಳು, ಈಗ ನಮ್ಮ ಪ್ರಧಾನಮಂತ್ರಿಗಳು 2047ಕ್ಕೆ ಭಾರತ ಒಂದು ವಿಕಸಿತ ಭಾರತ ಆಗಬೇಕು, ವಿಶ್ವದ ಶ್ರೀಮಂತ ಸಭ್ಯ ಶಕ್ತಿಶಾಲಿ ಭಾರತ ಆಗಬೇಕು, ಲೋಕ ಕಲ್ಯಾಣಕ್ಕೆ ಅಂತ ಅವರು ಬಯಸ್ತಾರೆ. ಇನ್ನು ಕೆಲವರು ಅಜೆಂಡಾ ಅದೇ 2047ಕ್ಕೆ ಗಜ್ವಾ ಹಿಂದೂ ಮಾಡಬೇಕು, ಇಡೀ ಹಿಂದೂಸ್ತಾನವನ್ನ ಇಸ್ಲಾಮೀಕರಣ ಮಾಡಬೇಕು, ಅದಕ್ಕಾಗಿ ಜಿಹಾದ್ ನಡೆಸಬೇಕು ಅಂತ ಹೇಳಿ ಅಜೆಂಡಾ ರೂಪಿಸಿಕೊಂಡು ಸಿಮಿ ಅಂತ ಸಂಘಟನೆಗಳು, PFI ಅಂತ ಸಂಘಟನೆಗಳು, ನಿಷೇಧಿತ ಇಂಡಿಯನ್ ಮುಜಾಹಿದ್ದೀನ್ ಅಂತ ಸಂಘಟನೆಗಳು ಅಜೆಂಡಾ ಇಟ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂಘರ್ಷ ಈ ಕಾರಣಕ್ಕೆ. ಇದನ್ನ ಆಳುವವರು ಅರ್ಥ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಇನ್ನು ಇವರಿಗೆ ಸುಲಭದಲ್ಲಿ ಹಣದ ಮೂಲ ಯಾವುದು? ಕೆಲವರು ಮತೀಯ ಕಾರಣಕ್ಕೆ ಹಣವನ್ನ ಸ್ಪಾನ್ಸರ್ ಮಾಡ್ತಾರೆ. ಇನ್ನು ಬಹುತೇಕ ಹಣದ ಮೂಲ ಗಾಂಜಾ, ಡ್ರಗ್ಸ್, ಬೆಟ್ಟಿಂಗ್ ದಂಧೆ, ಇಲ್ಲಿಗಲ್ ಮೈನಿಂಗು ಅಂದ್ರೆ ಮರಳು ದಂಧೆ. ಈ ತರದ ಅನಧಿಕೃತ ಮೂಲಗಳು ಈ ಎಲ್ಲ ಅನೈತಿಕ ಚಟುವಟಿಕೆಗಳಿಗೆ, ಸಮಾಜಘಾತಕ ಚಟುವಟಿಕೆಗಳಿಗೆ ಹಣಕಾಸಿನ ಸಹಾಯವನ್ನು ಮಾಡ್ತವೆ. SP ಅವರು ಮತ್ತು ಕಮಿಷನರು, ನಿಮ್ಮ ಇಲಾಖೆಯ ಕೆಲವರು ಈ ಅನಧಿಕೃತ ಅನೈತಿಕ ದಂಧೆಯ ಭಾಗವಾಗಿರೋದನ್ನು ತಪ್ಪಿಸಿ ಇವುಗಳು ಮಟ್ಟ ಹಾಕಿ. ಆವಾಗ ಸ್ವಾಭಾವಿಕವಾಗಿ ಎಕೋಸಿಸ್ಟಮ್ ಡೆಸ್ಟ್ರಾಯ್ ಆದರೆ, ಸಪೋರ್ಟಿಂಗ್ ಸಿಸ್ಟಮ್ ಡೆಸ್ಟ್ರಾಯ್ ಆದರೆ ನಿಯಂತ್ರಿಸೋದು ಸುಲಭ ಆಗುತ್ತೆ. ಇದನ್ನು ಮಾಡಿ. ಇದನ್ನು ಮಾಡೋದ್ರ ಬದಲಿಗೆ ನೀವು ಸಜ್ಜನರನ್ನ ದುರ್ಜನರನ್ನ ಒಂದೇ ತಕ್ಕಡಿಲಿಟ್ಟು ತೂಗ್ತಾ ಇದ್ದೀರಿ. ರಾಷ್ಟ್ರಭಕ್ತರನ್ನ, ರಾಷ್ಟ್ರಘಾತಕರನ್ನ ಒಂದೇ ತಕ್ಕಡಿಲಿ ತೂಗ್ತಾ ಇದ್ದೀರಿ. ಇದು ವರ್ತಮಾನ ಮತ್ತು ಭವಿಷ್ಯಕ್ಕೆ ಮಾರಕ ಆಗುತ್ತೆ. ನಾನು ಕೇಳಿದೆ, 80 ವರ್ಷದ ಪೂವಪ್ಪ, ಅವ್ರ ಮನೆಗೆ ಹೋಗಿ ಫೋಟೋ ತೆಗೋತೀರಿ, ನಿಮ್ಮ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ? ಹೇಳ್ಲಿಕ್ಕಾಗಲ್ಲ, ಕೂರ್ಲಿಕ್ಕಾಗಲ್ಲ. ಪೂವಪ್ಪ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ. ರಾಷ್ಟ್ರಭಕ್ತಿಯನ್ನೇ ಉಸಿರಾಡ್ತಕ್ಕಂಥ ಸೀತಾರಾಮ್ ಅವರ, ಸುಳ್ಯ ಸೀತಾರಾಮ್ ಅವರ ಮನೆಗೆ ಹೋಗ್ತೀರಿ. ಏನ್ ಸಂದೇಶ ಕೊಡ್ತೀರಿ ನೀವು? ಅಂದ್ರೆ ಸಮಾಜದಲ್ಲಿ ಭೀತಿ ನಿರ್ಮಾಣ ಮಾಡೋದು ನಿಮ್ಮ ಉದ್ದೇಶನಾ, ಅಥವಾ ಶಾಂತಿ ನೆಲೆಸುವಂತೆ ಮಾಡೋದು ನಿಮ್ಮ ಉದ್ದೇಶನಾ? ಶಾಂತಿ ನೆಲೆಸುವಂತೆ ಮಾಡಬೇಕು ಅಂದ್ರೆ ಈ ಕೆಲಸವನ್ನ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಇನ್ನ SP ಅವರು ಕಮ್ಯುನಲ್ ಆರ್ಗನೈಸೇಷನ್, ಕಮ್ಯುನಲ್ ವ್ಯಕ್ತಿಗಳು ಅಂತ ಹೇಳಿದ್ದಾರೆ.
ಯಾಕೆ ಸರ್ಟಿಫೈ ಮಾಡ್ತೀರಿ ಕಮ್ಯುನಲ್ ಅಂತ? VHP ಭಜನೆಗಳನ್ನ ನೀವು ಹೆಂಗ್ ಕಮ್ಯುನಲ್ ಅಂತ ಹೇಳ್ತೀರಿ? ನೀವು ಹಿಂದೂಪರ ಸಂಘಟನೆ ಅಂತ ಹೇಳಿ ನಾವು ಅಭಿಮಾನದಿಂದ ಒಪ್ಕೊಳ್ತೀವಿ. ರಾಷ್ಟ್ರಭಕ್ತ ಸಂಘಟನೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಸ್ವೀಕಾರ ಮಾಡ್ತೀವಿ. ಕಮ್ಯುನಲ್ ಅಂತ ಹೇಗೆ ಹೇಳ್ತೀರಿ? ಹಿಂದೂ ವಿಚಾರವೇ ಕಮ್ಯುನಲ್ ಅಲ್ಲ. ದೇವನೊಬ್ಬ ನಾಮ ಹಲವು ಅನ್ನುವ ತತ್ವವನ್ನು ಒಳಗೊಂಡಿರ್ತಕ್ಕಂಥ 333 ಕೋಟಿ ದೇವತೆಗಳನ್ನ ಪೂಜಿಸ್ತಕ್ಕಂಥ, ದೇವರಿಲ್ಲ ಅನ್ನುವ ವಿಚಾರಕ್ಕೂ ದರ್ಶನ ಅಂತ ಕರೆದು ಅವನನ್ನು ಋಷಿ ಅಂಥೇಳಿ, ಚಾರ್ವಾಕನನ್ನು ಋಷಿ ಅಂಥೇಳಿ ಸ್ವೀಕರಿಸಿದಂಥ, ಅಷ್ಟು ಮಾತ್ರ ಅಲ್ಲ, ನಾನೇ ದೇವರು ಅಂತ ಡಿಕ್ಲೇರ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟಂತ, ಪ್ರತಿ ವ್ಯಕ್ತಿನೂ ನಾನೇ ದೇವರು ಅಂತ ಭಾವಿಸೋಕ್ಕೂ ಅವಕಾಶ ಕೊಟ್ಟಂತ ವಿಚಾರವನ್ನು ನೀವು ಹೆಂಗೆ ಕಮ್ಯುನಲ್ ಅಂತ ಹೇಳ್ತೀರಿ? ಅನ್ಯ ಮತದಲ್ಲಿ ದೇವರಲ್ಲ, ನಾನು ಪ್ರವಾದಿ ಅಂತ ಹೇಳ್ಕೊಂಡ್ರು ಬಂದ್ಬಿಡ್ತಾರೆ. ಅದು ಕಮ್ಯುನಲ್. ನಾವು ಹೇಳೋದು ಮಾತ್ರ ದೇವರು, ಉಳಿದಿದ್ದೆಲ್ಲ ಸುಳ್ಳು ದೇವರು, ಸೈತಾನರು ಪೂಜಿಸ್ತಾರೆ ಅಂತ ಹೇಳೋದು ಕಮ್ಯುನಲ್. ಫೇಸ್ಬುಕ್, ವಾಟ್ಸಪ್ ರಿಯಾಕ್ಷನ್ಗೆ ಆಕ್ಷನ್ ತಗೋತಾ ಇದ್ದೀರಿ, ಸಂತೋಷ. ಕೋಮುವಾದವನ್ನೇ ಬಿತ್ತತಕ್ಕಂಥ, ದ್ವೇಷವನ್ನೇ ಬಿತ್ತತಕ್ಕಂಥ ಮತಗ್ರಂಥಗಳ ಮೇಲೆ ಯಾವಾಗ ಆಕ್ಷನ್ ತಗೋತೀರಿ? ಮೂಲ ಅಲ್ಲಿದೆಯಲ್ಲ, ಆ ಮತಗ್ರಂಥಗಳು ಕೋಮುವಾದವನ್ನೇ ಬಿತ್ತವೆ, ದ್ವೇಷವನ್ನೇ ಬಿತ್ತವೆ, ಜಿಹಾದಿ ಕರೆ ಕೊಡ್ತವೆ, ಕಾಫಿರ್ ಅಂಕೋ ಮಾರು ಅಂತ ಹೇಳ್ತಾರೆ. ಕಾಫಿರ್ ಯಾರು ಅನ್ನೋದಕ್ಕೂ ಕೂಡ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಮರ್ಶೆ ಮಾಡಿಬಿಟ್ಟಿದ್ದಾರೆ. ಇವನನ್ನು ನಮ್ಮದೇ ಇರೋರೆಲ್ಲ ಕಾಫಿರ್ರು ಅಂತ ಹೇಳಿ. ಆ ಮತಗ್ರಂಥಗಳ ಮೇಲೆ ಕ್ರಮ ತಗೊಂಡ್ರೆ ಬರೀ ಭಾರತದಲ್ಲ, ಜಗತ್ತಿನಲ್ಲೇ ಶಾಂತಿ ನೆಲೆಸುತ್ತೆ. ಅದನ್ನ ಯಾವಾಗ ಕ್ರಮ ತಗೊಳ್ತೀರಿ? ಅದಕ್ಕೆ ನಾನು ಕಾಂಗ್ರೆಸ್ನ ಮುಖಂಡರಿಗೆ, ನೀವು ಮತ ಬ್ಯಾಂಕ್ ರಾಜಕಾರಣ ಮಾಡಬೇಕು, ಅವ್ರಿಗೆ ಹೇಳಕ್ ಬಯಸೋದು, ನೀವು ಮತ ಬ್ಯಾಂಕ್ ರಾಜಕಾರಣ ಮಾಡಬೇಕು. ನಿಜವಾಗ್ಲೂ ಶಾಂತಿ ನೆಲೆಸಬೇಕು ಅಂತ ನಿಮಗೆ ಸದುದ್ದೇಶ ಇದೆಯಾ? ಮತೀಯ ದ್ವೇಷವನ್ನು ಬಿತ್ತತಕ್ಕಂಥ ಮತಗ್ರಂಥಗಳ ಮೇಲೆ ಆಕ್ಷನ್ ತಗೊಳ್ಳಿ. ನಿಷೇಧಿಸಿ ಮತಗ್ರಂಥಗಳನ್ನು. ಧೈರ್ಯ ಇದೆಯಾ ಅದನ್ನು ಹೇಳಕ್ಕೆ? ಸತ್ಯ ಹೇಳಕ್ ಧೈರ್ಯ ಇದೆಯಾ? ಈ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಈಗ ಸಂವೇದನೆ ಅನ್ನೋದು ಪ್ರತಿ ಸಾವಿಗೂ ಇದ್ರೆ ಸಹಜ ಸಂವೇದನೆ ಆಗುತ್ತೆ. ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಕಾಂಗ್ರೆಸ್ ಶೂನ್ಯ ಸಂವೇದನೆಯನ್ನು ವ್ಯಕ್ತಪಡಿಸಿದೆ. ನಾನು ತಿಳಿದು ಬಂದಂತೆ ಸುಹಾಸ್ ಶೆಟ್ಟಿಯ ಕುಟುಂಬದ ಹಿನ್ನೆಲೆ 5-6 ದಶಕಗಳ ಕಾಲ ಕಾಂಗ್ರೆಸ್ಸನ್ನೇ ಸಮರ್ಥಿಸಿದ ಕುಟುಂಬ ಅದು. ಅವರ ಅಜ್ಜ ಭೈರಾ ಶೆಟ್ಟಿ ಇಂದಿರಾ ಗಾಂಧಿಯವರು ಹತ್ಯೆ ಆದಾಗ ಇಂದಿರಾ ಗಾಂಧಿಯವರು ಅಂತಿಮ ದರ್ಶನ ಮಾಡೋದಕ್ಕೆ ಡೆಲ್ಲಿಗೆ ಹೋಗಿದ್ದರಂತೆ. ಅಷ್ಟು ಅಭಿಮಾನಿ, ಇಂದಿರಾ ಗಾಂಧಿ ಅಭಿಮಾನಿ. ಅವ್ರ ಮಾವ ಮೋಹನ್ ಶೆಟ್ರು ರಮಾನಾಥ್ ರೈ ಅವರ ಪಕ್ಕ ಶಿಷ್ಯ ಅಂತೆ. ಆ ಕುಟುಂಬದ ಹಿನ್ನೆಲೆ. ಆ ಕಾರಣಕ್ಕೆ ಅಲ್ಲದೆ ಇದ್ರು ಮಾನವೀಯ ನೆಲೆಗಾದ್ರೂ ನಿಮಗೆ ಸಂವೇದನೆ ವ್ಯಕ್ತಪಡಿಸಬೇಕಾಗಿತ್ತು, ನೀವು ವ್ಯಕ್ತಪಡಿಸಲಿಲ್ಲ. ನಿಮಗೆ ರೆಹಮಾನ್ ಹತ್ಯೆ ಹೇಗೆ ಹತ್ಯೆಯಾಗಿ ಕಾಣುತ್ತೋ ಸುಹಾಸ್ ಶೆಟ್ಟಿ ಹತ್ಯೆಯು ಹತ್ಯೆಯಾಗಿ ಕಾಣಬೇಕಾಗಿತ್ತು. ಈ ವಿಷಯದಲ್ಲಿ ನೀವು ಮತ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಅನ್ನುವ ಭಾವನೆ ಉಳಿದ ಎಲ್ರಿಗೂ ಇದೆ. ಇನ್ನ ಪರಿಹಾರದ ಘೋಷಣೆನೂ ನೋಡಿ, ಕ್ರಿಮಿನಲ್ಲು, ರೌಡಿ ಲಿಸ್ಟ್ರು ಇತ್ಯಾದಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಸುಹಾಸ್ ಶೆಟ್ಟಿ ಬಗ್ಗೆ ಹೇಳಿದ್ದನ್ನು ನಾನು ಕೇಳಿದೆ. ಕಬೀರ್
ಹಲವಾರು ಪೊಲೀಸ್ ಠಾಣೆ ಮೇಲೆ ದನ ಕಳ್ಳತನದ ಕೇಸು ದಾಖಲಾಗಿದ್ದಂತ ಒಬ್ಬ ವ್ಯಕ್ತಿ ಕಬೀರ್ ಪೊಲೀಸ್ ಎನ್ಕೌಂಟರ್ ಸತ್ತಿದ್ದು. ನವೀನ್ ನಾಯಕ್ ಅಂತಕ್ಕಂಥವರು ನಕ್ಸಲ್ ಸ್ಕ್ವಾಡ್ನಲ್ಲಿ ಅವರಲ್ಲಿ ತಪಾಸಣೆಯಲ್ಲಿ ಇದ್ದ ಸಂದರ್ಭದಲ್ಲಿ ಇವನು ಅವ್ರ ಮೈ ಮೇಲೆ ವಾಹನ ನುಗ್ಗಿಸ್ಕೊಂಡು ಹೋಗಕ್ಕೆ ಬಂದಾಗ ಎನ್ಕೌಂಟರ್ ಮಾಡೋದು ಸತ್ತೋದ. ಅವನು ನಕ್ಸಲ್ ಅಂತ ಅನ್ಕೊಂಡು ಹೊಡೆದಿದ್ದು. ಅವರಿಗೆ ಇವನ್ ಬ್ಯಾಕ್ಗ್ರೌಂಡು ಗೊತ್ತಿರಲಿಲ್ಲ. ನೀವೇನ್ ಮಾಡಿದ್ರಿ? ನವೀನ್ ನಾಯಕನನ್ನ ಜೈಲಿಗೆ ಕಳಿಸಿದ್ರಿ. ಕಬೀರನ್ನ ಮನೆಗೆ ಬಂದು ಕಣ್ಣೀರು ಹಾಕಿ ಸರ್ಕಾರ ಪರಿಹಾರ ಕೊಟ್ರಿ, 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ರಿ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಪೊಲೀಸ್ ಎನ್ಕೌಂಟರ್ ಅಲ್ಲಿ ದನಗಳ ಸತ್ತಾಗ ಪರಿಹಾರ ಕೊಟ್ಟು ಉದಾಹರಣೆ ಇರಲಿಲ್ಲ. ಈಗ ನಮ್ಮ ದಿನೇಶ್ ಗುಂಡೂರಾವ್ ಪ್ರತಿನಿತ್ಯ ರೌಡಿ ಲಿಸ್ಟು ನಾನ್ಯಾಕೆ ಹೋಗ್ಬೇಕು ಅಂತ ಹೇಳಿದ್ವಿ. ನಿಮ್ಮ ಸರ್ಕಾರ ಹೇಗೆ ತಾರತಮ್ಯ ಮಾಡಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಏನು ರೆಹಮಾನ್ ಹತ್ಯೆ ಯಾವ ಕಾರಣಕ್ಕಾಗಿದೆ ಅನ್ನೋದು ತನಿಖೆ ನಂತರ ಹೊರಗೆ ಬರಬೇಕು. ಕೆಲವರು ಹೇಳೋ ಪ್ರಕಾರ ವ್ಯಕ್ತಿಗತ ಕಾರಣ ಸೇರಿದೆ ಅಂತ ಹೇಳ್ತಾರೆ. ತನಿಖೆ ಹೊರಗೆ ಬರ್ಬೇಕು. ನಾನು ತನಿಖೆ ಆಗದೆ ಹೇಳಕ್ ಬರಲ್ಲ. ಇನ್ನು ಕೆಲವರು ಹೇಳ್ತಾರೆ ರೆಹಮಾನ್ ಕುಟುಂಬಕ್ಕೆ ಸಮಗ್ರ ಮಾಹಿತಿ ಇದೆ, ಯಾಕೆ ಹತ್ಯೆ ಆಯಿತು ಅನ್ನೋದನ್ನು ಹೇಳ್ತಾರೆ. ಇದು ತನಿಖೆ ನಂತರ ಹೊರಗೆ ಬರಬೇಕಾಗಿರೋ ಸಂಗತಿ. ಆದರೆ ತನಿಖೆಗೆ ಮೊದಲೇ ನೀವು BHP ಮೇಲೆ ಆರೋಪ ಮಾಡ್ತೀರಿ, ಬಜರಂಗಳದ ಮೇಲೆ ಆರೋಪ ಮಾಡ್ತೀರಿ. ಬಜರಂಗಳ ಮತ್ತು VHP ಪ್ರಮುಖರನ್ನ ಈ ಕೇಸ್ನಲ್ಲಿ ಸಿಲುಕಿಸಬೇಕು ಅಂತ ಒತ್ತಡ ಹೇರ್ತೀರಿ. BHP ಬಜರಂಗಳದ ಮುಖಂಡರುಗಳ ಮನೆಗೆ ನೈಟ್ ರೈಡ್ ಮಾಡ್ತೀರಿ. ಇದು ಒಪ್ಪುವ ಸಂಗತಿ ಅಲ್ಲ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗಲಿ. ಕಾನೂನು ಎಲ್ರಿಗೂ ಒಂದೇ. ಆದರೆ ಆ ನೆಪದಲ್ಲಿ ಸಂಘಟನೆಯನ್ನ ಟಾರ್ಗೆಟ್ ಮಾಡೋದು, ಸಂಘಟನೆಯನ್ನ ಮುಗಿಸ್ತೀವಿ ಅನ್ನುವಂಥ ಯೋಜನೆ ರೂಪಿಸೋದು ಅದು ಸಾಧ್ಯವೂ ಇಲ್ಲ. ಅದಕ್ಕೆ ಅವಕಾಶನೂ ನಾವು ಕೊಡಲ್ಲ. ಅದಕ್ಕೆ ನಾನು ಆಗ್ರಹಿಸೋದೇನು ಅಂದರೆ, ನಿಮಗೆ ಸದುದ್ದೇಶ ಇದ್ದರೆ ಶಾಂತಿ ನೆಲೆಸಬೇಕು, ಶಾಂತಿ ಸ್ಥಾಪಿಸಬೇಕು ಅಂತೇಳಿ ನಾನು ಹೇಳಿದ ವಿಚಾರಗಳ ಕಡೆಗೆ ಆದ್ಯ ಗಮನವನ್ನು ಕೊಡಿ ಮತ್ತು ನಾನು ಹೇಳಿದ ಸಂಗತಿಯನ್ನ ವಿಮರ್ಶೆ ಮಾಡಿ. ಮತಗ್ರಂಥಗಳು ಜಾಗತಿಕ ಕ್ಷೋಭೆಗೆ, ಭಯೋತ್ಪಾದನೆಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದಾವೆ ಅನ್ನೋದನ್ನ ವಿಮರ್ಶೆ ಮಾಡಿ. ತಾಕತ್ತಿದ್ರೆ ಅದರ ವಿರುದ್ಧ ಧ್ವನಿ ಎತ್ತಿ. ಆಗ ಕಮ್ಯುನಲ್ ಯಾರು ಅನ್ನೋದು ಸತ್ಯ ಅರ್ಥ ಆಗತ್ತೆ. SP ಅವರೇ, ಕಮ್ಯುನಲ್ ಅನ್ನೋದರ ಡೆಫಿನೇಷನ್ ಭಾರತದ ದರ್ಶನಗಳಲ್ಲಿ ಹುಟ್ಟಿಲ್ಲ. ಯಾಕೆಂದ್ರೆ ಇಲ್ಲಿ ಆ ದರ್ಶನಗಳಿಗೆ ಅವಕಾಶವೇ ಕೊಟ್ಟಿಲ್ಲ. ಇಲ್ಲಿ ಇಂಟಾಲರೆನ್ಸ್ ಅನ್ನೋದು ಇಲ್ಲ. ವ್ಯಕ್ತಿಗತ ಜಗಳ ಇರಬಹುದು, ಆದರೆ ವೈಚಾರಿಕವಾಗಿರ್ತಕ್ಕಂಥ ಇಂಟಾಲರೆನ್ಸಿಗೆ ಇಲ್ಲಿ ಅವಕಾಶನೇ ಕೊಟ್ಟಿಲ್ಲ ನಮ್ಗೆ ಆ ಭಾರತೀಯ ದರ್ಶನಗಳು. ಯಾವ ಪರಕೀಯ ಮತೀಯ ಗ್ರಂಥಗಳು ಇಂಟಾಲರೆನ್ಸ್ ಬಿತ್ತಾ ಇದ್ದಾವೆ ಅದನ್ನು ನಿಷೇಧ ಮಾಡೋದಕ್ಕೆ ನೀವು ಶಿಫಾರಸ್ ಮಾಡಿ. ಆಗ ಸದುದ್ದೇಶ ಇದೆ ಅನ್ನೋದು ಅರ್ಥ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ಥರ ನೋಡಿ, ಶುಕಾಂತ್ ಶೆಟ್ಟಿ ಹತ್ಯೆ ಆಯಿತು, ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು. ಅವರೇನೋ ಇಬ್ಬರು ಸಂಘಟನೆಯಲ್ಲಿದ್ದರು. ಶರತ್ ಮಡಿವಾಳ ಆಗಲಿ, ದೀಪಕ್ ರಾವ್ ಆಗಲಿ, ರಾಜು ಮಗುವೀರ್ ಆಗಲಿ, ನರಸಿಂಹ ಶೆಟ್ಟಿಗಾರರಾಗಲಿ, ಅವ್ರಿಗೆ ಒಬ್ಬನ ನಾಮ ಇದ್ದಿದ್ದ ಅಂತ ಕೊಂದಾಕಿದ್ರು, ಇನ್ನೊಬ್ಬನಿಗೆ ಕೇಸರಿ ಪಂಚೆ ಕಟ್ಕೊಂಡಿದ್ದ ಅಂತ ಕೊಂದಾಕಿದ್ರು. ಈ ಥರದವ್ರನ್ನು ಕೊಂದಾಗ ಶೂನ್ಯ ಸಂವೇದನೆಯನ್ನ ಯಾಕೆ ವ್ಯಕ್ತಪಡಿಸಿದ್ರಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ನಿಜವಾಗ್ಲೂ ಸದುದ್ದೇಶ ಇದ್ರೆ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡಿ ಅಂತ ಹೇಳಿಕ್ ಬಯಸ್ತೇನೆ. ಇನ್ನೊಂದು, ಸ್ವತಃ ನಾಸೀರ್ ಹುಸೇನ್ ರಾಜ್ಯಸಭೆ ಚುನಾವಣೆ ಗೆದ್ದಾಗ ಅವರ ಸಮರ್ಥನೆಗೆ ಬಂದವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಕೇಸ್ ದಾಖಲಾಗಿದೆ. ವಿಧಾನಸೌಧದ ಒಳಗೆ, ಆಡಳಿತದ ಶಕ್ತಿ ಕೇಂದ್ರದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಅವ್ರು ಯಾರು ಅಂದ್ರೆ ನಾಸೀರ್ ಹುಸೇನ್ ಸಮರ್ಥಕರು. ನೀವು ಇವತ್ತಿನವರೆಗೂ CID ಮುಂದೆ ಎನ್ಕ್ವೈರಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡಲಿಲ್ಲ.
ನೀವು ತಮ್ಮ ಬೆಂಬಲಿಗರ ಕೃತ್ಯವನ್ನು ಖಂಡಿಸಲಿಲ್ಲ. ನಿಮ್ಮ ದೇಶಭಕ್ತಿಯ ಪ್ರಕಟೀಕರಣ ಮಾಡಲೇ ಇಲ್ಲ. ನೀವು ಆ ಬೆಂಬಲಿಗರ ಕೃತ್ಯವನ್ನು ಖಂಡಿಸಿ ಮಾಡಬೇಕಾಗಿತ್ತು. ನೀವು ಇಲ್ಲಿಗೆ ಬಂದಿದ್ದೀರಿ, ನೀವು ಕೊಡೋ ರಿಪೋರ್ಟು ಎಷ್ಟು ಪ್ರಾಮಾಣಿಕವಾದ ರಿಪೋರ್ಟ್ ಇರುತ್ತೆ ಅನ್ನೋದು ಕೂಡ ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಇವ್ರನ್ನೇ ಕಳಿಸ್ಬಿಟ್ಟಿದೆ ಇಲ್ಲಿ, ಅದು ಒಂದು ಸಂಶಯಕ್ಕೆ ಕಾರಣ ಆಗಿದೆ. ಈಗ ಮೂರು ಈಗ ಸದ್ಯ ಪರಿಸ್ಥಿತಿ ಆ ಮೂರು ಇನ್ಸಿಡೆಂಟ್ ಸಂಬಂಧಪಟ್ಟ ನೀವು ಹೇಳಿದ ಕಾಸಸ್ ಇವು, ಅದೇ ಅದು ಹಿಂದಿನ ಕಾಸ್ ಇತ್ತು. ಈಗ ಅದನ್ನ ಇದು ಮಾಡುವಂತ ಅದಕ್ಕೆ ಹೇಗೆ ಲಿಂಕ್ ಮಾಡ್ತೀರಿ? ಯಾಕಂದ್ರೆ ಅದು ಬೇರೆ. ನಿಮ್ಗೇನಂದ್ರೆ ಒಂದರಿಂದ ಒಂದು ಸಂಬಂಧಪಟ್ಟಿರುತ್ತೆ. ಈಗ ಸಂಘರ್ಷ ಲವ್ ಜಿಹಾದ್ ಕಾರಣಕ್ಕಿದೆ, ಸಂಘರ್ಷ ಗೋಹತ್ಯೆ ಕಾರಣಕ್ಕಿದೆ. ಶಾಂತಿ ನೆಲೆಸಬೇಕಲ್ವಾ? ಈಗ ಅಶಾಂತಿ ಆಗಿರೋದು ಈ ಯಾವುದು ಇಂಡಿವಿಜುವಲ್ ಅಂತ ಪರಿಗಣಿಸೋದಾದ್ರೆ ಇವೆಲ್ಲ ಹತ್ಯೆ ಇಂಡಿವಿಜುವಲ್ ವ್ಯಕ್ತಿಗತ ಕಾರಣಕ್ಕಾಗಿರೋದ? ಇದ್ರ ಹಿಂದ್ಗಡೆ ಯಾವುದು ಆರ್ಗನೈಸೇಷನ್ ಇಲ್ವಾ? ಆರ್ಗನೈಸೇಷನ್ ಇದ್ರೆ ಇದ್ರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೋಬೇಕಲ್ಲ. ದ್ವೇಷ ಯಾಕೆ ಹುಟ್ಟುತ್ತೆ? ನಾನು ಹೇಳಿದ್ನಲ್ಲ, ಈಗ ದ್ವೇಷ ಯಾಕೆ ಹುಟ್ಟುತ್ತೆ? ಒಂದ್ ಕಡೆ ಗೋಹತ್ಯೆ ತಡಿಬೇಕು ಅನ್ನೋದು, ಇನ್ನೊಂದ್ ಕಡೆ ಗೋಹತ್ಯೆ ಮಾಡಬೇಕು ಅನ್ನೋದು. ಗೋಹತ್ಯೆ ಮಾಡೋದಕ್ಕೆ ಕಾನೂನು ಪರ್ಮಿಟ್ ಮಾಡಿದ್ಯಾ? ಪರ್ಮಿಟ್ ಮಾಡದೇ ಇದ್ದಾಗ ಮಾಡೋದು ತಪ್ಪಲ್ವಾ? ಅದನ್ನು ವಿರೋಧಿಸಿ ಹಲ್ಲೆ ಮಾಡೋದು ಕೂಡ ಕಾನೂನು ವಿರೋಧ ಅಲ್ವಾ? ಅಂದ್ರೆ ಅದಕ್ಕೆ ಕ್ರಿಯೆಗೆ ಪ್ರತಿಕ್ರಿಯೆ ಬರಬಾರ್ದು ಅಂತಂದ್ರೆ ಕ್ರಿಯೆನೇ ಆಗದಂತೆ ತಡಿಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಪೊಲೀಸರಿಗೆ ನಾನು ಆಗ್ರಹಿಸ್ತಾ ಇರೋದು ತಮ್ಮ ಮೂಲಕ ಕ್ರಿಯೆ ಆಗದಂತೆ ತಡೀರಿ, ಪ್ರತಿಕ್ರಿಯೆ ಆಗದೇ ಇಲ್ಲ. ಈಗ ಯಾವಾಗ ಆಕ್ಷನ್ ಆಗುತ್ತೆ, ರಿಯಾಕ್ಷನ್ ಆಗುತ್ತೆ. ನೀವು ಆಕ್ಷನ್ನೇ ಆಗದಂತೆ ತಡೆದ್ರೆ ಮೂಲಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೀನಿ, ರೂಟ್ಸಿಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ರೂಟ್ಸ್ ಎಲ್ಲಿದೆ? ಇಲ್ಲಿದೆ ರೂಟ್ಸ್. ಆ ರೂಟ್ಸ್ ಈ ಘಟನಾವಳಿಗೆ ಎಲ್ಲೂ ಆ ರೂಟ್ಸ್ ಬರೋದಿಲ್ಲ ಇಲ್ಲಿ. ಅಂದ್ರೆ ಈಗ ಈ ಘಟನೆಗಳು ಆಗಿದ್ದು ಬೇರೆ ಬೇರೆ ಕಾರಣಗಳಿಗೆ ಆಗಿದೆ. ಈಗ ನಾನು ಅದಕ್ಕೆ ನಾನು ಹೇಳಿದೆ, ಅದನ್ನ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಳಬೇಕು. ನಾನು ಹೇಳಕ್ ಬರಲ್ಲ. ನನಗೆ ಬಂದಂತ ಫೀಡ್ಬ್ಯಾಕಿನ ಆಧಾರದಲ್ಲಿ ಅಂತ ನಾನು ಮುಂಚೆನೆ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ ಹೇಳ್ಬೇಕಾದ್ರೆ. ನನಗೆ ಬಂದಂತ ಮಾಹಿತಿ ಅಂತ ಹೇಳಿ, ನನಗೆ ಬಂದ ಮಾಹಿತಿ ಆಧಾರದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ. ಕೆಲವು ಮತಗ್ರಂಥಗಳು ದ್ವೇಷಭಾವವನ್ನು ಬಿತ್ತುತ್ತಾ ಇಲ್ವಾ? ಅದ್ರ ಬಗ್ಗೆ ವಿಮರ್ಶೆ ಆಗ್ಬೇಕೋ ಬೇಡವಾ? ನಿಮ್ಮ ಸರ್ಕಾರ ಇದ್ದಾಗಲೂ ಮತಗ್ರಂಥಗಳಿತ್ತಲ್ಲ, ನನ್ನ ಸರ್ಕಾರದಂತ ನಾನು ಸಮಗ್ರವಾಗಿ ಹೇಳ್ತಾ ಇದ್ದೀನಿ. ನಾವು ಬರೀ ಏನ್ ಮಾಡ್ತಾ ಇದ್ದೀವಿ, ಆ ಪರಿಣಾಮಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಮೂಲಕ್ಕೆ ಚಿಕಿತ್ಸೆ ಕೊಡ್ತಾ ಇಲ್ಲ. ಚಿಕಿತ್ಸೆ ನೀವ್ ಯಾಕೆ ಕೊಟ್ಟಿಲ್ಲ ಅಂತ ಈಗ ಯಾಕೆ ಹೇಳ್ತಾ ಇದ್ದೀರಾ? ವಿಮರ್ಶೆ ಆಗ್ಲಿ ಅಂತ ಅದನ್ನು ಪೊಲೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಮಾಡಬೇಕು, ಇಲ್ಲಿ ಮಾಡ್ಬೇಕಾದ್ರೆ ಅದು ನಿಮ್ಮ ಸರ್ಕಾರ ಇದೆ ಅಲ್ಲ. ನಾನು ಹೇಳ್ತಾ ಇರೋದು, ವಿಮರ್ಶೆ ಆಗಲಿ, ಪ್ರಜಾಪ್ರಭುತ್ವದಲ್ಲಿ ವಿಮರ್ಶೆ ಆಗದೆ ನಾನು ಇದನ್ನ ಯಾಕೆ ಬಿಡ್ತಾ ಇದ್ದೀನಿ ಅಂತಂದ್ರೆ, ವಿಮರ್ಶೆ ಆಗಲಿ ಅಂತ. ವಿಮರ್ಶೆ ಆಗದೆ ಹೋದ್ರೆ, ಚರ್ಚೆ ಆಗದೆ ಇದ್ರೆ ಸಕಾರಾತ್ಮಕ ಕ್ರಮವೂ ಕೂಡ ತಪ್ಪು ಅಭಿಪ್ರಾಯ ನಿರ್ಮಾಣ ಮಾಡುತ್ತೆ. ಮತ್ತು ವಿಮರ್ಶೆ ಆಗಲಿ ಅಂತ ಗೊತ್ತಾಗ್ತಾ ಇದೆ ವಿಷಯ. ಸಂಘರ್ಷ ಆಗಲಿ ಅಂತಲ್ಲ, ವಿಮರ್ಶೆ ಆಗಲಿ. ನೋಡಿ, ನಮ್ಮ ದೇಶದಲ್ಲಿ ವಿಮರ್ಶೆಗೆ, ಮುಕ್ತ ಸಂವಾದಕ್ಕೆ ಅವಕಾಶ ಇದೆ, ಪ್ರಶ್ನೆಗೆ ಅವಕಾಶ ಇದೆ. ನಾನು ಎಲ್ಲಿಗೆ ಪಬ್ಲಿಕ್ ಡೊಮೈನ್ ಅಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲಿ ಪಬ್ಲಿಕ್ ಡೊಮೈನ್ ಅಲ್ಲಿ ಕೇಳ್ತಾ ಇದ್ದೀನಿ ಅಂದ್ರೆ ಸಂಬಂಧಪಟ್ಟ ಎಲ್ರಿಗೂ ಅಪ್ಲೈ ಆಗುತ್ತೆ. ಕೇಂದ್ರ ರಾಜ್ಯ ಎರಡಕ್ಕೂ ವಿಮರ್ಶೆ ಆಗಲಿ, ಮತಗ್ರಂಥಗಳ ವಿಮರ್ಶೆ ಆಗಲಿ, ಮಾನವ ಹಿತಕ್ಕೆ ಧಕ್ಕೆ ಇರ್ತಕ್ಕಂಥ ಅಂಶಗಳು ಯಾವುದೇ ಮತಗ್ರಂಥದಲ್ಲಿದ್ರೂ ತೆಗೆದುಹಾಕುವಂತ ಧೈರ್ಯವನ್ನ ಆ ಮತದ ಮಾನವವಾದಿಗಳು ತೋರಿಸ್ತಾರೆ. ನಾನು ಹೇಳಿದ್ರೆ ಸರ್ಕಾರದ ಕೆಲಸ ಅಂತ ಯಾಕೆ ಅನ್ಕೋತೀರಿ? ಸಮಾಜದ ಕೆಲಸನೂ ಹೌದು. ನೋಡಿ ಏನಂದ್ರೆ, ಇದು ಸಮಾಜದ ಕೆಲಸನೂ ಹೌದು. ಇಷ್ಟ ದಿನ ಯಾರು ಧ್ವನಿ ಎತ್ತೋ ಕೆಲಸನೇ ಮಾಡ್ತಿರ್ಲಿಲ್ಲ, ಈಗ ಧ್ವನಿ ಎತ್ತಾ ಇದ್ದೀವಿ. ಚರ್ಚೆ ನಡಿ. ಎಲ್ಲ ಸರ್ಕಾರಕ್ಕೆ ಒಂದು ಈಗ ನಾನು ಒಂದು ಗ್ರಂಥಕ್ಕೆ ಹೋಗುವ ಕೈ ಮುಟ್ಟುವಂತ ಇದು ಅಧಿಕಾರ ಉಂಟಾ? ಅವರವರ ಭಾವಕ್ಕೆ ಅವರವರ ಇದಕ್ಕೆ
ಪ್ರತಿಯೊಬ್ಬರು ನೋಡ್ಕೊತಾ ಇದ್ದಾರೆ. ಒಂದು ಮತಗ್ರಂಥ ಮಾನವತೆಗೆ ವಿರುದ್ಧ ಇದೆ ಅಂತಂದ್ರೆ, ಒಂದು ಮತಗ್ರಂಥ ದ್ವೇಷ ಭಾವನೆಯನ್ನು ಬಿತ್ತಾ ಇದೆ ಅಂತ ಹೇಳಿದ್ರೆ, ಆ ಮತಗ್ರಂಥ ಜಗತ್ನಲ್ಲಿ ಭಯೋತ್ಪಾದನೆ ನಿರ್ಮಾಣಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಮತಗ್ರಂಥವೇ ಮೂಲ ಅಂತ ಆದ್ರೆ ನಾವು ಬರೀ ಭಯೋತ್ಪಾದಕರು ನೋಡಿಬೇಕು, ಮತಗ್ರಂಥದಲ್ಲಿರುವಂತ ಮತೀಯ ದ್ವೇಷದ ಅಂಶವನ್ನ ತೆಗೆದುಹಾಕ್ಬೇಕು. ಅಲ್ಲ, ಅದು ನಿಮ್ಮ ಇಂಟರ್ಪ್ರಿಟೇಷನ್. ಅದು ಈಗ ಪ್ರತಿಯೊಂದು ಗ್ರಂಥ ಹೇಳುತ್ತೆ, ಅದು ಇಂಟರ್ಪ್ರಿಟೇಷನ್ ನೀವು ಇದಕ್ಕೆ ಅದೇ ಕಾಸ್ ಅಂತ ಹೇಗೆ ಹೇಳ್ತೀವಿ? ಅದಕ್ಕೆ ನಾನು ಹೇಳಿದೆ ಇಂಟರ್ಪ್ರಿಟೇಷನ್ ವಿಮರ್ಶೆ ನಡಿ ಹೇಳಿ ಅವರು. ಈಗ ಅನುಭವ ವೇದ್ಯವಾಗಿರುವಂತ ಕೆಲವು ಸಂಗತಿಗಳಿದ್ದಾವೆ. ಈಗ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ದಾಳಿಕೋರರು ದೇವಸ್ಥಾನಗಳ ನಾಶಕ್ಕೆ, ವಿಶ್ವವಿದ್ಯಾಲಯಗಳ ನಾಶಕ್ಕೆ ಆಧಾರವಾಗಿ ಬಳಸ್ಕೊಂಡಿದ್ದು ತಮ್ಮ ಮತಗ್ರಂಥಗಳನ್ನೇ. ಆ ಮತಗ್ರಂಥಗಳನ್ನೇ ಆಧಾರವಾಗಿ ಬಳಸ್ಕೊಂಡ್ರು. ಭಯೋತ್ಪಾದನೆ ನಡೆಸುವವರು ಕೂಡ ಯಾಕೆ ನೀನು ಭಯೋತ್ಪಾದನೆ ಅಂತ ಕೇಳಿದ್ರೆ ತನ್ನ ಮತಗ್ರಂಥವನ್ನೇ ಆಧಾರವಾಗಿ ಬಳಸ್ಕೊಂಡ್ರು. ಪೆಹಲ್ಗಾಮ್ನಲ್ಲಿ ಬೈಫರ್ಕೇಶನ್ ಮಾಡಬೇಕಾದ್ರೆ ಅವನ ಸಿಕ್ಕಿದವರನ್ನು ಕೊಲ್ಲಿಲ್ಲ, ಬೈಫರ್ಕೇಶನ್ ಮಾಡಿ ಕೊಲ್ಲಬೇಕಾದ್ರೆ ತನ್ನ ಮತಗ್ರಂಥವನ್ನೇ ಆಧಾರವಾಗಿ ಬಳಸ್ಕೊಂಡ. ಅಂತ ಮತಗ್ರಂಥದಲ್ಲಿ ಮತೀಯ ದ್ವೇಷ ಏನಿದೆ ಅಂತ ವಿಮರ್ಶೆ ಆಗ್ಬೇಕಲ್ವಾ? ಮಾನವೀಯತೆಗೆ ವಿರುದ್ಧವಾಗಿರುವ ಸಂಗತಿ ಯಾವ್ದಾರು ಇದ್ರೆ ಅದನ್ನ ತೆಗೆದುಹಾಕ್ಬೇಕೋ ಬೇಡವೋ? ತೆಗೆದುಹಾಕಲ್ಲ ಅಂದ್ರೆ ನಾವು ಕೇವಲ ಪರಿಣಾಮಕ್ಕೆ ಚಿಕಿತ್ಸೆ ಕೊಡ್ತೇವೆ. ಮೂಲ ಹಾಗೆ ಇರುತ್ತೆ, ರೋಗ ಹಾಗೆ ಇರುತ್ತೆ. ರೋಗಕ್ಕೆ ಚಿಕಿತ್ಸೆ ಕೊಡ್ಬೇಕೋ ಪರಿಣಾಮಕ್ಕೆ ಚಿಕಿತ್ಸೆ ಕೊಡ್ಬೇಕಾ? ರೋಗಕ್ಕೆ ಚಿಕಿತ್ಸೆ ಕೊಡ್ಬೇಕು ಅಂದ್ರೆ ಅದ್ರ ವಿಮರ್ಶೆ ಆಗ್ಲಿ. ಸರ್ಕಾರಕ್ಕೆ ಇದು ಉಂಟಾ? ಈಗಂದ್ರೆ ಪ್ರತಿಯೊಬ್ಬರ ಇದಕ್ಕೆ ಧರ್ಮಗ್ರಂಥ ಮುಟ್ಟುವಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲರಿಗೂ ಸಮಾನವಾದ ಹಕ್ಕು ಕೊಟ್ಟು ಅರ್ಥಮ್ಮ ಇದನ್ನ ಮಾಡಕ್ಕೆ ಅಧಿಕಾರ ಕೊಟ್ಟಿದೆ. ಸರ್ಕಾರಕ್ಕೆ ಆ ರೈಟ್ ಉಂಟಾ? ಒಂದು ಮತಗ್ರಂಥ ಮಾನವೀಯತೆಗೆ ವಿರುದ್ಧವಾಗಿದ್ರೆ ನೀವು ಅದನ್ನು ಹೇಳ್ಬೇಕಾದ್ರೆ ಅದನ್ನು ಅಧ್ಯಯನ ಮಾಡಿದ್ದೀರಾ? ಅಂದ್ರೆ ಯಾವ್ದಾದ್ರು ಪರ್ಟಿಕ್ಯುಲರ್ ಪಾಯಿಂಟ್ ಇದೆ ಅಂದ್ರೆ ನೀವು ಓದಿ ಇದನ್ನು ಹೇಳ್ತಿದ್ದೀರಾ ಅಥವಾ ಯಾರೋ ಹೇಳಿದ್ದನ್ನು ಕೇಳಿ ಹೇಳ್ತಿದ್ದೀರಾ? ನಾನು ಹೇಳ್ತಿದ್ದೀನಲ್ಲ, ಈಗಾಗಲೇ ಕೆಲವರು ವಿಮರ್ಶೆ ಮಾಡಿ ನ್ಯಾಯಾಲಯದ ಮೆಟ್ಲೇರಿ ನ್ಯಾಯಾಲಯದಲ್ಲೂ ಸಾಬೀತುಪಡಿಸಿದ ಗ್ರಂಥಗಳನ್ನು ಆಧರಿಸಿ ನನ್ನ ಅನುಭವಕ್ಕೆ ಕಂಡುಕೊಂಡಿದ್ದೀನಿ. ನಾನು ಇದನ್ನ ವಿಮರ್ಶೆಗೆ ಬಿಟ್ಟಿದ್ದೀನಿ, ಚರ್ಚೆಗೆ ಬಿಟ್ಟಿದ್ದೀನಿ. ಅಧ್ಯಯನ ನಡೀಲಿ. ನಾನು ಒಬ್ಬ ರಾಜಕೀಯ ಕಾರ್ಯಕರ್ತನಾಗಿ ಹೇಳಿದ್ರೆ ಅದನ್ನ ರಾಜಕೀಯ ದೃಷ್ಟಿಯಿಂದ ನೋಡ್ತೀನಿ. ರಾಜಕೀಯೇತರರು ಅಧ್ಯಯನ ನಡೆಸಲಿ. ಈ ಚರ್ಚೆ ಮತ್ತೊಂದು ಸಂಘರ್ಷಕ್ಕೆ ಕಾರಣ ಆಗ್ತದೆ. ನಿಮ್ಗೆ ಶಾಶ್ವತವಾಗಿರೋ ಶಾಂತಿಗೂ ಕಾರಣ ಆಗತ್ತಲ್ಲ, ಸಂಘರ್ಷ ಯಾಕಾಗಬೇಕು? ಎಲ್ಲಾ ಮತಗ್ರಂಥಗಳು ಮಾನವತೆಯನ್ನೇ ಬೋಧಿಸೋದಾದ್ರೆ ಸಂಘರ್ಷಕ್ಕೆ ಅವಕಾಶ ಇರಲ್ಲ. ಅಲ್ಲಿ ಮತೀಯ ದ್ವೇಷ ಇದ್ರೆ ಸಂಘರ್ಷ ಇರುತ್ತೆ. ಈಗ ಮತಗ್ರಂಥಗಳೇ ಶಾಂತಿಯನ್ನು ಬೋಧಿಸೋದಾದ್ರೆ ಸಂಘರ್ಷವೇ ಇರಲ್ಲ. ಅಲ್ಲಿ ಮತೀಯ ದ್ವೇಷವನ್ನು ಬಿತ್ತೋದಾದ್ರೆ ಸಂಘರ್ಷ ಇರುತ್ತೆ. ಆ ದ್ವೇಷ ತೆಗೆದುಹಾಕ್ಬೇಕು, ಆ ದ್ವೇಷ ತಪ್ಪು ಅಂತ ಹೇಳೋರನ್ನ ತೆಗೆದುಹಾಕ್ಬೇಕು. ಸರ್, ಇವಾಗ ಕರಾವಳಿ ಆಗ್ತಿರುವಂತಹ ಈ ಕೊಳಗಲ ಏನಿದೆ, ನಿಮ್ದು ನಿಯೋಗ ಬರ್ತಾ ಇದೆ. ಆಲ್ರೆಡಿ ಈಗ ಕಾಂಗ್ರೆಸ್ ಕೂಡ ನಿಯೋಗ ಬಂದಿದೆ. ನಿಮ್ದು ನಿಯೋಗ ಬರುತ್ತೆ, ಎರಡು ಪಕ್ಷದ ನಿಯೋಗ ಬರುತ್ತೆ. ಇಲ್ಲಿ ರಾಜಕೀಯನೇ ಆಗ್ತಾ ಇರೋದು ಅಂತ ಹೊರತು ಬೇರೆ ಯಾವುದೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಮ್ಯಾಂಗ್ಳೂರಲ್ಲಿ ಹೇಳ್ತಾ ಇರುವಂತದ್ದು ಯಾಕೆ ಇಲ್ಲಿ ಒಂದು ಶಾಂತಿ ಸೌಹಾರ್ದತೆ ಎರಡು ಕಡೆಯಿಂದ ಆಗ್ತಾ ಇಲ್ಲ? ನಾನೀಗ ಹೇಳಿದ್ನಲ್ಲ, ಶಾಂತಿ ನೆಲೆಸಲಿಕ್ಕೆ ಬೇಕಾದಂತ ಕೆಲವು ನಿಮ್ ಪ್ರತಿಕ್ರಿಯೆ ನಾನು ಕೆಲವು ಸಕಾರಾತ್ಮಕವಾಗಿರುವಂತ ಸಲಹೆಯನ್ನ ಕೊಟ್ಟಿದ್ದೀನಿ. ಶಾಂತಿ ನೆಲೆಸಲಿಕ್ಕೆ ಬೇಕಾದ ರೀತಿಯಲ್ಲಿ ಸಕಾರಾತ್ಮಕ ಸಲಹೆಯನ್ನು ಕೊಟ್ಟಿದ್ದೀನಿ. ವಿಮರ್ಶೆ ನಡೀಲಿ, ಚರ್ಚೆ ನಡೀಲಿ. ಈಗ ನಿಮಗೆ ಡ್ರಗ್ಸು ದಂಧೆ ಇಲಾಖೆ ಮನಸ್ಸು ಮಾಡೋದು ನಿಯಂತ್ರಿಸೋದು ಕಷ್ಟನಾ? ನಿಯಂತ್ರಿಸಲಿ. ಮರಳು ದಂಧೆ ನಿಯಂತ್ರಿಸೋದು ಕಷ್ಟನಾ? ಇವೆಲ್ಲವೂ ನೀವು ಹೇಳಿದ ಇವೆಲ್ಲ ಸಪೋರ್ಟಿಂಗ್ ಸಿಸ್ಟಮ್ ಅಂತ. ಸಂಘರ್ಷಕ್ಕೆ ಕಾರಣವಾದ ಅಂಶಗಳು ಹೇಳಿದ್ರಲ್ಲ, ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇರುವುದು ದೇಶದಲ್ಲಿ. ಬೇರೆ ಕಡೆ ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಶಾಸಕರು ಬಿಜೆಪಿ ಶಾಸಕರು ಇದ್ದಾರೆ ಕಾರಣಕ್ಕೋಸ್ಕರ ಈ ರೀತಿ ಆಗ್ತದೆ. ಚುನಾವಣೆಯ ಲಾಭ ಪಡೆಯಲು ಇಲ್ಲಿ ಕೆಲವು ಸಂಗತಿಗಳು ಬೇರೆನೇ ಇದ್ದಾವೆ. ಸಾಮರ್ಥ್ಯದ ಪ್ರಕಟೀಕರಣವನ್ನ ಕೆಲವರು ಸಂಖ್ಯಾತ್ಮಕ ಆಧಾರದಲ್ಲಿ ತೋರಿಸ್ತಾರೆ. 4 ಜನ ಇದ್ದಾಗ ದೇವ್ರ ತರ ಇರ್ತಾರೆ, 40 ಜನ ಆದಾಗ ಮನುಷ್ಯರ ತರ ಆಗ್ತಾರೆ. ಸ್ವಲ್ಪ ಒಳ್ಳೇದು ಕೆಟ್ಟದ್ದು. 400 ಆಗ್ತಿದ್ದಂಗೆ ದೇವ ಬಂದಂಗೆ, ಅಮಾವಾಸ್ಯೆ ಹುಣ್ಣಿಮೆಗೆ ದೇವ ಬಂದಂಗೆ ಆಡ್ತಾರೆ. 4000 ಆಗ್ತಿದ್ದಂಗೆ ರಾಕ್ಷಸರಾಗ್ತಾರೆ. ಇದು ಅದ್ರ ಪರಿಣಾಮ. 4 ಜನ ಇದ್ದಾಗ, 4000 ಜನ ಇದ್ದಾಗ ಒಂದೇ ಮನಸ್ಥಿತಿಯಲ್ಲಿ ಇದ್ರೆ ಏನು ಸಮಸ್ಯೆ ಆಗಲ್ಲ. ಆ ಮನಸ್ಥಿತಿ ಬದಲಾಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮತಗ್ರಂಥಗಳು.
ಆ ಸನ್ನಿವೇಶಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಾರೆ. ಇದು 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 ಅಲ್ಲ, ಇದು 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 ಬಿಜೆಪಿ ಶಾಸಕರು ಇಲ್ಲಿಯ ಜನರು ಭಯದಲ್ಲೇ ಬದುಕಬೇಕಾ? ಅಲ್ಲ, ಬಿಜೆಪಿ ಶಾಸಕರು ನೋಡಿ, ದೇಶದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಭಯ ನಿರ್ಮಾಣ ಮಾಡಿಲ್ಲ. ಇಲ್ಲಿ ಯಾಕೆ ಅಲ್ಲ, ಮಾಡ್ತಾರೆ? ಭಯ ನಿರ್ಮಾಣ ಮಾಡಿಲ್ಲ. ಕಾಶ್ಮೀರ ಕಣಿವೆ ಒಳಗೆ ಒಬ್ಬನೂ ಶಾಸಕನಿಲ್ಲ. ಅಲ್ಲಿರೋ ಹಿಂದೂ ಪಂಡಿತರನ್ನ ಮತೀಯ ಕಾರಣ ಕೊಡಿಸಿದ್ರು. ಅಲ್ಲಿ ಒಬ್ಬ ಬಿಜೆಪಿ ಶಾಸಕ ಇಲ್ಲ. ಯಾವ ಬಿಜೆಪಿ ಶಾಸಕ ಇದ್ದಾನೆ? ಯಾರಿದ್ದಾನೆ ಬಿಜೆಪಿ ಶಾಸಕ ಅಲ್ಲಿ? ಈಗ ರವಿ ಅವರು ನೀವು ಹೇಳ್ತೀರಾ ವಿಎಸ್ಪಿ ಬಜರಂಗದಳ ಬಿಜೆಪಿ ಕೋಮುವಾದ ಅಲ್ಲ ಅಂತ, ಕೋಮುವಾದಿಗಳಲ್ಲ ಅಂತ. ರೆಹಮಾನ್ ಹತ್ಯೆ ಆಯಿತು, ಅಶ್ರಫ್ ಹತ್ಯೆ ಆಯಿತು, ನೀವೊಂದು ಖಂಡಿಸಲೂ ಇಲ್ಲ, ಅದಕ್ಕೆ ಸಂತಾಪನೂ ಸೂಚಿಸ್ತೀವಿ. ನೀವು ಎದುರು ಪಾರ್ಟಿಯನ್ನು ಶೂನ್ಯ ಸಂವೇದನೆ ಅಂತ ಹೇಳಿದ್ರಿ. ಬಿಜೆಪಿ ಖಂಡಿಸಲೂ ಇಲ್ಲ ಎರಡು ಹತ್ಯೆನ. ಅಲ್ಲ, ನನಗೆ ಅದು ನನಗೆ ಗೊತ್ತಿಲ್ಲ. ಹತ್ಯೆನೆ. ನಾನು ಅದನ್ನು ಬಹಳ ಸ್ಪಷ್ಟಪಡಿಸಿದ್ದೀನಿ. ಒಂದು, BHP ವಿಶ್ವ ಹಿಂದೂ ಪರಿಷತ್ತು ಹಿಂದೂಗಳ ಸಂಘಟನೆ. ಅದು ಹಿಂದೂಗಳನ್ನ ಸಂಘಟಿಸೋದು ಅಪರಾಧ ಅಲ್ಲ. ಬಿಜೆಪಿ ಯಾಕೆ ಖಂಡಿಸಲಿಲ್ಲ ಅಂತ ಹೇಗೆ ಹಿಂದೂಗಳ ಸಂಘಟಿಸೋದು ಅಪರಾಧ? ನಾವು ಖಂಡಿಸಿದ್ದೀವಿ. ಯಾರು ಹೇಳ್ತಾರೆ? ಇಲ್ಲ, ಬಿಜೆಪಿ ಕೇಳಿ ಅವರು ಯಾವುದೇ ಹತ್ಯೆಯನ್ನ ಯಾವುದೇ ಎಂಪಿನೂ ಖಂಡಿಸಲಿಲ್ಲ, ಯಾವುದೇ ಹತ್ಯೆಯನ್ನ ನಾಗರಿಕ ಸಮಾಜ ಒಪ್ಪಲ್ಲ. ಹತ್ಯೆಯ ಮೂಲ ಏನು ಅನ್ನೋದು ಪತ್ತೆ ಹಚ್ಚಿ ಅಂತ ನಾನು ಆಗ್ರಹ ಈ ಮೂಲಕನೇ ಹೇಳಿದ್ದೀನಲ್ಲ. ಯಾವುದೇ ಹತ್ಯೆಯನ್ನ ನಾಗರಿಕ ಸಮಾಜ ಒಪ್ಪೋದಿಲ್ಲ. ಹತ್ಯೆಗೆ ನೆತ್ತಾರಿಗೆ ನೆತ್ತಾರ ಅಂತ ಕರೆ ಕೊಟ್ಟಾಗ ನಿಮ್ಮ ಶಾಸಕರ ಎದುರು ನಿಂತು ಚಪ್ಪಲಿ ಹೊಡೆದಿದ್ದಾರಲ್ಲ. ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಇಲ್ಲಿನ ಶಾಸಕರು ನನಗೆ ಗೊತ್ತಿಲ್ಲ ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ. ನನಗೆ ಅದು ಆ ಥರದ್ದು ಯಾವುದೂ ಕೂಡ ಮಾಹಿತಿ ಬಂದಿಲ್ಲ. ಧನ್ಯವಾದ. ಈಗ RCB ವಿಚಾರದಲ್ಲಿ ಏನು ಪಾಲ್ಗೊಳ್ತಾರೆ ಸರ್ಕಾರ ನಡೆದುಕೊಂಡ ರೀತಿ ಮತ್ತೆ ಅತ್ಯಂತ ಯಾರನ್ನೆಲ್ಲ ಸ್ಯಾಕ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಯಾವಾಗ ಪಾಲ್ಗೊಳ್ತಾ ಆಗ್ತದೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ದೋಸೆ ತಿನ್ನಲಿಕ್ಕೆ ಹೋಗಿದ್ರು ಅನ್ನೋ ಮಾಹಿತಿ ಈಗ ಬರ್ತಾ ಇರೋದು. ಅಲ್ಲ, 11 ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದ್ರು ಸತ್ಯ ಆಗಿದ್ರೆ, ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದೆ ಇದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಯೋಗ್ಯತೆ ಇಲ್ಲದೆ ಇದ್ದವರು ಅಧಿಕಾರದಲ್ಲಿ ಇರ್ತಾರೆ ಆ ಥರ ಸತ್ಯ ಆಗಿದ್ರೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳ್ಳೋಕ್ಕಾಗಲ್ಲ. ಆ ಹೃದಯಹೀನ ಆಗಬಾರ್ದು. ಅದು ಸತ್ಯ ಆಗಿದ್ರೆ ಯಾರು ಕ್ಷಮಿಸಲ್ಲ. ಯಾಕೆಂದ್ರೆ ಆ ಅಮಾಯಕರ ಸಾವಿಗೆ ಕಾರಣ ಆದವರು ಸಂಬಂಧನೇ ಇಲ್ದಂಗೆ ಅಂತಂದ್ರೆ ಇವರಿಗೂ ಇದಿ ಅಮೀನಿಗೂ ವ್ಯತ್ಯಾಸನೇ ಇಲ್ಲ. ಇದಿ ಅಮೀನು ಮಕ್ಕಳ ಮೆದುಳು ತಿಂತಾ ಇದ್ನಂತೆ. ಆಗ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಅದೇ ಮನಸ್ಥಿತಿಯವರಾಗ್ಬಿಡ್ತಾರೆ. ಯಾವುದೇ ದುರಂತ ಆದಾಗ ಆ ದುರಂತಕ್ಕೆ ಮರುಕಪಟ್ಟು ಸಾಮಾನ್ಯವಾಗಿ ಆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ತಾರೆ. ಆದ್ರೆ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅಂತ ರಾಜೀನಾಮೆ ಕೊಡಲ್ಲ, ಅಧಿಕಾರಿಗಳ ಮೇಲೆ ಚಾರ್ಜ್ ಆಗುತ್ತೆ. ವಿಧಾನಸೌಧದಲ್ಲಿ ಆಯೋಜನೆಯನ್ನ ಬೆಂಗಳೂರು ಕಮಿಷನರ್ ಮಾಡಿದ್ರು. ಹೊಸ ಭಾಷ್ಯ ವಿಧಾನಸೌಧದಲ್ಲಿ ಈ RCBಗೆ ಸನ್ಮಾನ ಮಾಡುವಂತ, ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದ್ರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು RCB ಗೆಲುವನ್ನು ಅನ್ನೋದು ಕಮಿಷನರ್ಗೆ. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದ್ರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ
ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ದಾರೆ. ಸರ್, ನಿಮ್ಮದೇ ಪಕ್ಷದವರು ಟ್ವೀಟ್ ಮಾಡಿದ್ರು, ಹೋಮ್ ಮಿನಿಸ್ಟರ್ ಅವರು ಅಸಮರ್ಥ ನಾಯಕ, ಅವರು ವಿಜಯೋತ್ಸವಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಮತ್ತೆ ನಿಮ್ಮ ಪಕ್ಷದವರು ಬೇರೆನೇ ಆಂಗಲ್ ಅಲ್ಲಿ ನೋಡಿ ಯಾರು ಟ್ವೀಟ್ ಮಾಡಿದ್ರು, ನೋಡಿ ನೀವು ಯಾರು ಟ್ವೀಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಬಿಜೆಪಿ ನೋಡಿ ನಾನು 3ನೇ ತಾರೀಕು ಕ್ರಿಕೆಟ್ ನಡೆದಿದ್ದಲ್ವಾ, 3ನೇ ತಾರೀಕು ನಾನು 2ನೇ ತಾರೀಕು ಮೈಸೂರಿನಲ್ಲಿದ್ದೆ. ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆ ಕೇಳಿದಾಗ ಹೇಳಿದೆ, ನೋಡಿ ಇದು ರಾಜ್ಯವನ್ನು ಪ್ರತಿನಿಧಿಸುವ ಅಥವಾ ರಾಷ್ಟ್ರೀಯತೆಯನ್ನು ಪ್ರತಿನಿಧಿಸೋದಲ್ಲ, IPL ಅನ್ನೋದು ಒಂದು ಫ್ರಾಂಚೈಸಿ, RCB ಅನ್ನೋದು ಒಂದು ಫ್ರಾಂಚೈಸಿ, IPL ಅನ್ನೋದು ಎಲ್ಲ ಕಾಕ್ಟೈಲ್ ಮಾಡ್ಕೊಂಡು ಆಡಿಸುವಂಥ ಒಂದು ವ್ಯವಸ್ಥೆ. ನಾವು ಆಟ ನೋಡಿ ಖುಷಿ ಪಡೋಣ, ಭಾಳ ಅಭಿಮಾನದ ಅತಿರೇಕ ಬೇಡ ಅಂತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಸರ್ಕಾರ ಸನ್ಮಾನಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಸ್ಪಾನ್ಸರ್ ಎಷ್ಟು ಜನ ಇದ್ರು ಕರ್ನಾಟಕದವರು ಆ ತಂಡದಲ್ಲಿ? ಮಾಲೀಕರು ಕರ್ನಾಟಕದವರ ಅಥವಾ ಏನಾದ್ರು ಸೀಕ್ರೆಟ್ ಇನ್ವೆಸ್ಟ್ಮೆಂಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನಾದ್ರು ಸೀಕ್ರೆಟ್ ಇನ್ವೆಸ್ಟ್ಮೆಂಟ್ ಇದೆಯಾ? ಇತ್ತ ಯಾಕೆ ಆಯೋಜನೆ ಮಾಡಿದ್ರಿ? ಆಯೋಜನೆ ಮಾಡಿದವರು ಕರ್ನಾಟಕದ ಗೌರವನೂ ಉಳಿಸ್ಲಿಲ್ವಲ್ಲ ನೀವು? 11 ಜನರ ಬಲಿಗೆ ಕಾರಣ ಆದ್ರಲ್ಲ. ಆಯೋಜನೆ ಮಾಡಬೇಕಾದ್ರೂ ಒಂದು ವ್ಯವಸ್ಥಿತ ರೂಪದಲ್ಲಿ ಆಯೋಜನೆ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ತಲೆ ತಗ್ಗಿಸುವ ಸ್ಥಿತಿ ಬರ್ತಿರ್ಲಿಲ್ಲ. 11 ಜನರ ಕುಟುಂಬ ದುಃಖದಲ್ಲಿ ಪರಿತಪಿಸುವಂತ ಸ್ಥಿತಿ ಬರ್ತಿರ್ಲಿಲ್ಲ. ಅದನ್ನೂ ನೆಟ್ಟಿಗೆ ಮಾಡಲಿಲ್ವಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷ ನಿರಂತರ ಅನೇಕ ಘಟನೆಗಳು ಆಗ್ತವೆ. ಬಿಜೆಪಿ ಪ್ರತಿಭಟನೆ ಬಿಟ್ಟರೆ ನಿಜವಾಗಿ ಪ್ರಾಮಾಣಿಕ ಹೋರಾಟ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕೆ ವೈಫಲ್ಯ ಆಗ್ತಾ ಇದೆ ಬಿಜೆಪಿ? ಈಗ ಅಪ್ ಟು ದ ಮಾರ್ಕ್ ಅಂದ್ರೆ ಜನ ಏನು ಬಯಸ್ತಾರೋ ಆ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡಬೇಕು ಅನ್ನೋದು ನಿಮ್ಮ ಪ್ರಶ್ನೆ ಮೂಲಕ ನಂಗೆ ವ್ಯಕ್ತ ಆಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡ್ತೀವಿ. ಜನಮಾನಸದ ಭಾವನೆ ನೀವು ಎಕ್ಸ್ಪ್ರೆಸ್ ಮಾಡ್ತಿದ್ದೀರಿ ಅಂತ ಭಾವಿಸಿ ನಾವು ಇನ್ನಷ್ಟು ಪರಿಣಾಮಕಾರಿಯಾಗೋದಕ್ಕೆ ಬೇಕಾದಂತ ಸಾಮರ್ಥ್ಯವನ್ನು ಗಳಿಸ್ಕೊಂಡು ನಾವು ಹೋರಾಟ ಮಾಡ್ತೀವಿ. ನಿಮ್ಮ ನಾಯಕರ ವೈಫಲ್ಯ ಇದೆಯಾ? ರಾಜ್ಯ ನಾಯಕರ ವೈಫಲ್ಯ ಯಾಕೆ ಪದೇ ತೆಗೆದಾಕ್ತೀರಿ? ಅದಕ್ಕೆ ನಿಂತು ಹೋಗುತ್ತೆ. ನಾನು ಹಾಗೆ ಭಾವಿಸೋದಿಲ್ಲ. ಏನಾಗಿದೆ ಅಂದ್ರೆ ಈ ದಿನಕ್ಕೆ ಅವರ ಹಗರಣ ಮಾಡ್ತಾ ಇದ್ದಾರೆ. ಯಾವ್ದು ಹಿಡ್ಕೋಬೇಕು ಯಾವ್ದು ಬಿಡಬೇಕು ಹಾಗಾಗಿದೆ. ಒಂದು ಹಗರಣ ಇನ್ನೊಂದು ಹಗರಣವನ್ನ ಬದಿಕ್ಷರಿಸ್ತಾ ಇದೆ ಹೊರತು ಪ್ರತಿಪಕ್ಷ ಫೇಲ್ ಆಗಿದೆ. ಏನಾಗಿದೆ ಅಂದ್ರೆ ನಿಮ್ಗೆ ಒಂದು ಹಗರಣ ಇನ್ನೊಂದು ಹಗರಣವನ್ನ ಬದಿಕ್ಷರಿಸ್ತಾ ಇದೆ. ವಾಲ್ಮೀಕಿ ಹಗರಣವನ್ನ ಮೂಢ ಹಗರಣ ಬದಿಕ್ಷರಿಸ್ತು. ಈಗ ನಾವು ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ಕೊಡಿಸೋ ಕೆಲಸವನ್ನು ಮಾಡಿದ್ವಿ. ಮೂಢ ಹಗರಣದಲ್ಲಿ ಪಾದಯಾತ್ರೆ ಮಾಡಿದ್ವಿ. ಸಂವೇದನೆ, ನೈತಿಕತೆ, ರೆಸ್ಪಾನ್ಸಿಬಿಲಿಟಿ ಅದನ್ನು ಹೊತ್ಕೊಳ್ಬೇಕಾದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೊತ್ಕೊಳ್ದಿದ್ದಾಗ ಏನ್ ಮಾಡ್ತೀರಿ? ಹಿಂದೆ ಬಾಟ್ಲಿಂಗ್ ಹಗರಣ ಬಂದಾಗ ರಾಜೀನಾಮೆ ಕೊಟ್ಟ ಮುಖ್ಯಮಂತ್ರಿ ನೋಡಿದ್ವಿ. ಈಗ ಹಗರಣವನ್ನೇ ಜೀರ್ಣಿಸ್ಕೊಳ್ಳುವಷ್ಟು ಜೀರ್ಣಶಕ್ತಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ಸಿಗೆ. ಏನ್ ಮಾಡೋದು? ಅದಕ್ಕೆ ನಾವು ಜನರಿಗೆ ಕಾಯ್ಬೇಕು. ಅದಕ್ಕೆ ಅಧಿಕಾರ ಕೊಟ್ಟವ್ರನ್ನೇ ಜನಾಭಿಪ್ರಾಯ ರೂಪಿಸೋಕೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ವಿ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಕೆಲವರು ಬಿಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನಾನು ನಿನ್ನೆ ಮಾಧ್ಯಮದಲ್ಲಿ ಮಾತಾಡ್ತಾ ಹೇಳಿದೆ, ನಾನು ನೋಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆ ಗಾಯಾಳುಗಳನ್ನ ಕೈಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಯಾಕೆಂದ್ರೆ ಆಂಬುಲೆನ್ಸು ಅಲ್ಲಿ ಇದ್ದಿದ್ದು 2 ಆಂಬುಲೆನ್ಸು, ಉಳಿದ ಆಂಬುಲೆನ್ಸ್ ಬರೋ ಸ್ಥಿತಿಲೂ ಇರಲಿಲ್ಲ. ಎಲ್ಲ ಜಾಮ್ ಆಗ್ಬಿಟ್ಟಿತ್ತು. ಕೈಲಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿದ್ದ ಉಪಮುಖ್ಯಮಂತ್ರಿ ಟ್ರೋಫಿ ಎತ್ಕೊಂಡು ಕುಣಿತಾ ಇದ್ರು ಈ ಘಟನೆ ಹೊರಗಡೆ ನಡೀತಿರ್ಬೇಕಾದ್ರೆ. ಯಾರು ರೆಸ್ಪಾನ್ಸಿಬಲ್? ಜೀವ ರಕ್ಷಣೆಗಾಗಿ ಪ್ರಯತ್ನ ಮಾಡಿದವ್ರ ಜವಾಬ್ದಾರಿನೋ, ಜೀವ ಹೋಗ್ತಾ ಇದ್ರು ಕ್ರೆಡಿಟ್ ವಾರಿಗೆ ಪ್ರಯತ್ನ ಮಾಡ್ತಿದ್ದವ್ರು ರೆಸ್ಪಾನ್ಸಿಬಲ್? ಹೂ ಇಸ್ ರೆಸ್ಪಾನ್ಸಿಬಲ್?